ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಲ್ಲ. ಸೊ ನಾನಂತೂ ಇವತ್ತು ಸುಜಾತ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದ್ರ ಬಗ್ಗೆ ನನಗೂ ಕೂಡ ಜಾಸ್ತಿ ಗೊತ್ತಿಲ್ಲ, ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಪಾಯಿಂಟ್ಸ್ ನ ನೀವು ಮಿಸ್ ಆಗ್ಬೋದು. ಅಂಡ್ ಈ ಪ್ರಾಡಕ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡೋಣ, ಆಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ಇದರಲ್ಲಿ ಏನೇನು ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಅಂಡ್ ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಪರ್ಸನಲ್ ಆಗಿ ಪರ್ಚೇಸ್ ಮಾಡಿರೋದು. ಅಂಡ್ ಇನ್ನೊಂದು ಪ್ರೆಸೆಂಟ್ ಎಷ್ಟು ಪ್ರೈಸ್ ಇದೆ ಅಂಡ್ ಆಫರ್ ಅಲ್ಲಿ ನಮಗೆ ಎಷ್ಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಾನು ಶೇರ್ ಮಾಡಿದ್ದೀನಿ. ಬಟ್ ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ, ಓಕೆನಾ? ಅಂಡ್ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋಸ್ನ ನೋಡ್ತಿದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ ನೋಡಿ, ಇದು MRP ಪ್ರೈಸ್ ಬಂದು 8640 ರೂಪೀಸ್ ಆಗುತ್ತೆ. ಇದು ಬಂದು ಐಟಮ್ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್. ಇದು ನಮಗೆ ಆಫರ್ ಅಲ್ಲಿ ಸಿಕ್ಕಿರೋದು 5000 ಸಮಥಿಂಗ್. ಅದೆಷ್ಟು ಆಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ನಮ್ಮ ಹಸ್ಬೆಂಡ್ ಹೇಳಿದ್ದು 5000 ಸಮಥಿಂಗ್ ಅಂತ ಅಷ್ಟೇ. ಸೊ ನೀವು ಬೇಕಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಚೆಕ್ ಮಾಡಿ. ಸೊ ನಾನು ಕೂಡ ಒಂದ್ಸಲ ಚೆಕ್ ಮಾಡಿದೆ, 5600 ಸಮಥಿಂಗ್ ಏನೋ ಇದೆ. ರೇಟೆಡ್ ಪವರ್ ಕೂಡ 900 ವಾಟ್ಸ್ ಇದೆ. ಸೊ ನಮಗೆ 900 ವಾಟ್ಸ್ ಇರೋದ್ರಿಂದ ನಾವು ಎಷ್ಟು ರಫ್ ಯೂಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಚೂಸ್ ಮಾಡ್ಕೊಂಡಿದ್ದು ಅಷ್ಟೇ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ಇದು ಮಿಕ್ಸರ್ ತರ್ತಿರೋದು ಕೂಡ ನನಗೆ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಸಡನ್ನಾಗಿ ತೊಗೊಂಬಂದು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ಇನ್ನೊಂದು ಏನಂತಂದರೆ ಅವ್ರಿಗೆ ಜ್ಯೂಸ್ ಕುಡಿಯೋ ಹ್ಯಾಬಿಟ್ ಇದೆ. ಸೊ ಹಾಗಾಗಿ ಅವರಿಗೋಸ್ಕರ ಎಕ್ಸ್ಪೆಷಲಿ ಅವ್ರಿಗೋಸ್ಕರನೇ ತೊಗೊಂಬಂದಿದ್ದಾರೆ. ಮತ್ತು ಇವಾಗ ಹೇಗೆ ಸೆಟ್ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಈ ಥರ ಮಿಕ್ಸಿ ತೊಗೊಂಡು ಅದ್ರ ಮೇಲ್ಗಡೆ ಈ ಥರ ಪ್ಲೇಟ್ ಥರ ಬರುತ್ತೆ. ಸೊ ಇದನ್ನು ಹಾಕಬೇಕು. ಆಮೇಲೆ ನಮಗೆ ಇದು ಬ್ಲೇಡ್, ಆ್ಯಕ್ಚುಲಿ ಜ್ಯೂಸ್ ಮಾಡೋ ಬ್ಲೇಡ್ ಇದು. ಸೊ ಅದನ್ನು ಇಲ್ಲಿ ಸೆಂಟ್ರಲ್ಲಿ ಹಾಕಬೇಕು. ಇದು ನಾನು ಜ್ಯೂಸ್ ಮಾಡೋ ಪ್ರಾಸೆಸ್ ನಾನು ಹೇಳ್ತಿರೋದು, ಆಯಿತಾ? ಸೊ ಇವಾಗ ನೆಕ್ಸ್ಟು ಇದು ಡಬ್ಬ ಬಂದುಬಿಟ್ಟು ಇದು ವೇಸ್ಟೇಜ್ಗಂತಲೇ ಕೊಟ್ಟಿರ್ತಾರೆ. ಸೊ ಸೈಡಲ್ಲಿ ಈ ಥರ ಸುಮ್ಮನೆ ಇಡಬೇಕಷ್ಟೇ. ಸೊ ಕರೆಕ್ಟಾಗಿ ಎಲ್ಲಿಡಬೇಕು ಅಲ್ಲಿಡಬೇಕು. ಅದನ್ನು ನಮಗೆ ಜ್ಯೂಸ್ ಮಾಡಿದಾಗ ವೇಸ್ಟೇಜ್ ಎಲ್ಲ ಈ ಡಬ್ಬ ಒಳಗೆ ಹೋಗುತ್ತೆ, ಆಯಿತಾ? ಸೊ ಇವಾಗ ಮೇಲ್ಗಡೆ ಇದು ಲಿಡ್ನ ಕ್ಲೋಸ್ ಮಾಡಬೇಕು. ಸೊ ಇದನ್ನು ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಕ್ಲೋಸ್ ಮಾಡಬೇಕು, ಇಲ್ಲ ಅಂತಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಯಾವುದೇ ಎಲೆಕ್ಟ್ರಿಕಲ್ ಐಟಮ್ ತೊಗೊಂಡ್ರೂ ಕೂಡ ನಮಗೆ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿಬಿಟ್ಟು ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಅದನ್ನು ನಾವು ಓದಬೇಕು. ಅದರಲ್ಲಿ ಹೇಗೆ ಸೆಟ್ ಮಾಡಿರ್ತಾರೋ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ಪ್ರಾಸೆಸ್ ಎಲ್ಲ ಮಾಡಿಕೊಂಡ್ರೆ ನೀಟಾಗಿ ನಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸುಮಾರು ವೀಡಿಯೋಸ್ ಸಿಗುತ್ತೆ, ಬೇಕಿದ್ರೆ ನೋಡಿ ಆ ಥರ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ನೋಡಿ ನಾನೆಲ್ಲ ನೀಟಾಗಿ ಡಬ್ಬ ಅದೆಲ್ಲ ಇಟ್ಟು ಸೆಟ್ ಮಾಡಿದ್ದೀನಿ. ಸೊ ನಮಗೆ ಅಲ್ಲಿ ಕಾರ್ನರ್ಸಲ್ಲಿ ಈ ಸೈಡು ಆ ಸೈಡು ಸ್ವಲ್ಪ ಓಪನ್ ಇರುತ್ತೆ. ಕರೆಕ್ಟು ಆ ಓಪನ್ ಹತ್ರನೇ ಈ ಲಿಡ್ನ ಇಟ್ಬಿಟ್ಟು ಆಮೇಲೆ ಸೈಡಲ್ಲಿ ನೀಟಾಗಿ ನಾವು ಇದನ್ನು ಪ್ರೆಸ್ ಮಾಡಬೇಕು, ಆಯಿತಾ? ಸೊ ಅದ್ರ ಈ ಸೈಡು ಒಂದು ಕ್ಲಿಪ್ ಥರ ಇದೆ ನೋಡಿ, ಅಲ್ಲಿ ಇದನ್ನು ಇಟ್ಬಿಟ್ಟು ಆಮೇಲೆ ಮೇಲಕ್ಕೆ ಹಿಂಗಂದು ಪ್ರೆಸ್ ಮಾಡಿದ್ರೆ ನೀಟಾಗಿ ನಮಗೆ ಕೂರುತ್ತೆ. ಆ್ಯಂಡ್ ಆ ಸೈಡು ನಾವು ಖಾಲಿ ಡಬ್ಬ ಇಟ್ಟಿದ್ದೀವಲ್ಲ, ಆ ಡಬ್ಬನೂ ಕೂಡ ನೋಡಿಕೊಂಡೇ ನಾವು ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು. ಒಂದು ಸತಿ ನೋಡಿಕೊಂಡ್ರೆ ನಮಗೆ ಈಸಿಯಾಗಿ ಬರುತ್ತೆ, ಏನಂತ ಕಷ್ಟ ಏನಿಲ್ಲ ಇದರಲ್ಲಿ. ಈಗ ಫೈನಲಿ ಎಲ್ಲ ಸೆಟಪ್ ಆಯಿತು. ಇನ್ನು ಮೇಲ್ಗಡೆಯಿಂದ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಇಲ್ಲಿ ಸೈಡಲ್ಲಿ ನಮಗೆ ಜ್ಯೂಸ್ ಬರ್ತಾ ಇರುತ್ತೆ. ಸೊ ಅಲ್ಲಿ ಕೂಡ ಒಂದು ಮೇಲ್ಗಡೆ ಅದು ಜ್ಯೂಸ್ ಬರುತ್ತಲ್ಲ ಅದರ ಮೇಲ್ಗಡೆ ಹಿಂಗೆ ಕ್ಲೋಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಅದನ್ನು ಹಾಕಬೇಕು. ಇಲ್ಲ ಅಂತಂದರೆ ಎಲ್ಲ ಸಿಡಿಯುತ್ತೆ ಹೊರಗಡೆ ಎಲ್ಲ. ಸೊ ಹಾಗೆ. ಆ್ಯಂಡ್ ಇದು ವೈಟ್ ಕಲರ್ ಮೇಲ್ಗಡೆಯಿಂದ ಇದೆಯಲ್ವಾ, ಅದನ್ನು ಕೂಡ ನಾವು ಹಿಂಗೆ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಎಲ್ಲ ಸಿಡಿಯುತ್ತೆ ಹೊರಗಡೆಗೆ. ಬೀಟ್ರೂಟ್ ಅದೆಲ್ಲ ಹಾಕಿದಾಗೆಲ್ಲ ಗೋಡೆಗಳಿಗೆ ಮತ್ತು ನೆಲದ ಮೇಲೆಲ್ಲ ಸಿಡಿಯುತ್ತೆ. ಸೊ ಹಾಗೆ ನೋಡಿ, ಈ ಕ್ಯಾಪ್ ನಾನು ಹಿಂಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಆ ಕ್ಯಾಪ್ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ಕೂಡ ಸಿಡಿಯೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಎಲ್ಲ ಕಡೆನೂ ನೋಡಿಕೊಂಡೇ ಇದು ಮಾಡಬೇಕು. ಸೊ ಇವಾಗೆಲ್ಲ ಸೆಟಪ್ ಎಲ್ಲ ಆಯ್ತಲ್ಲ, ಇವಾಗ ಜ್ಯೂಸ್ ಮಾಡೋಣ. ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು 2 ಪ್ರಾಡಕ್ಟ್ಸ್ ಇದೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ನಮಗೆ ಫ್ರೂಟ್ ಜ್ಯೂಸು ಮತ್ತು ಮಿಲ್ಕ್ ಶೇಕು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಂದು ಜ್ಯೂಸರ್ ಜಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಇಟ್ಕೊಂಡು ಇದರಲ್ಲಿ ಮಿಲ್ಕ್ ಶೇಕ್ಸು
ಮತ್ತು ಜ್ಯೂಸಸ್ ಎಲ್ಲ ಫ್ರೂಟ್ ಜ್ಯೂಸಸ್ ಎಲ್ಲ ಇದರಲ್ಲಿ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಜಾರ್ ಕೊಟ್ಟಿದ್ದಾರೆ. ಸೊ ಅದು ಬಂದುಬಿಟ್ಟು ನಮಗೆ ಮಸಾಲೆಗೆ, ಲೈಕ್ ನಾವೆಲ್ಲ ಸಾಂಬಾರಿಗೆಲ್ಲ ಮಸಾಲೆ ಗ್ರೈಂಡ್ ಮಾಡ್ಕೊತೀವಲ್ಲ ಅದಕ್ಕೆ, ಮತ್ತು ದೋಸೆ ಬ್ಯಾಟರ್ ಆ್ಯಂಡ್ ಇಡ್ಲಿ ಬ್ಯಾಟರ್ಗೆಲ್ಲ ಇನ್ನೊಂದು ಜಾರ್ನ ಯೂಸ್ ಮಾಡ್ಬೋದು. ನಾವು ತೊಗೊಂಬಂದಿರೋದು ಇಷ್ಟೇ, 2 ಜಾರ್ಸು ಮತ್ತು ವೆಜಿಟೇಬಲ್ ಜ್ಯೂಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸೆಟಪ್ನ ತೊಗೊಂಬಂದಿದ್ದೀವಿ. ನಿಮಗೆ ಈ ವೆಜಿಟೇಬಲ್ ಜ್ಯೂಸ್ ಮಾಡೋಕ್ಕೆ ಈ ಸೆಟಪ್ ಬೇಡ, ಓನ್ಲಿ ಜಾರ್ಸ್ ಮಾತ್ರನೇ ಬೇಕು ಅಂತಂದರೆ ಅದು ಕೂಡ ಸಿಗುತ್ತೆ. ಆ್ಯಂಡ್ ನಿಮಗೆ ಯಾವ್ಯಾವ ಥರ ಬೇಕಂದ್ರೂ ಕೂಡ ಸಿಗುತ್ತೆ. ಆ್ಯಂಡ್ ಆನ್ಲೈನ್ ಆಫ್ಲೈನ್ ಎರಡರಲ್ಲಿ ಕೂಡ ನಿಮಗೆ ಡಿಫ್ರೆಂಟಾಗೆ ಸಿಗುತ್ತೆ. ನಿಮಗೆ ಇನ್ನೂ ಇನ್ ಕೇಸ್ ಏನಾದರೂ ಜಾರ್ಸ್ ಇನ್ನೂ 1-2 ಬೇಕು ಅಂದರೂ ಕೂಡ ಅದಕ್ಕಿನ್ನ ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ, ಅದು ಕೂಡ ಸಿಗುತ್ತೆ. ಸೊ ನನಗಂತೂ ಇಷ್ಟು ಸಾಕು ಅಂತ ಅನ್ನಿಸ್ತು, ನಾನಂತೂ ಇಷ್ಟೇ ತೊಗೊಂಡಿದ್ದೀನಿ. ನಮಗಿಲ್ಲಿ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಟೂತ್ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನಮಗೆ ಜ್ಯೂಸ್ ಮಾಡಬೇಕಾದ್ರೆ ಒಂದು ಬೌಲ್ ಥರ ಬ್ಲೇಡ್ಸ್ ಇದೆಯಲ್ವಾ, ಆ ಬೌಲ್ನ ಕ್ಲೀನ್ ಮಾಡೋಕ್ಕೆ ಆ್ಯಂಡ್ ಮಿಕ್ಸಿಯಲ್ಲಿ ಕೂಡ ನಾವು ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇವಾಗ ಸೆಟಪ್ ಎಲ್ಲ ಆಗಿದೆ, ಇವಾಗ ಜ್ಯೂಸ್ ಪ್ರಿಪೇರ್ ಮಾಡೋಣ. ಜ್ಯೂಸ್ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬೌಲ್ ಇಟ್ಟಿದ್ದೀನಿ ನೋಡಿ. ನಾನಿಲ್ಲಿ ಕ್ಯಾರೆಟ್, ಸೌತೆಕಾಯಿ ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ. ಸೊ ಈ ವೆಜಿಟೇಬಲ್ 3ನ್ನ ಹಾಕ್ಬಿಟ್ಟು ಒಂದು ಜ್ಯೂಸ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಮೇಲ್ಗಡೆಯಿಂದ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ರೆ ಇನ್ನೊಂದು ಕಡೆ ಜ್ಯೂಸ್ ಎಲ್ಲ ಪ್ರಿಪೇರ್ ಆಗಿ ಬರ್ತಾ ಇರುತ್ತೆ. ಮೇಲ್ಗಡೆಯಿಂದ ಮಾತ್ರ ಒಂದು ಸ್ಟಿಕ್ ಕೊಟ್ಟಿರ್ತಾರಲ್ಲ ಅದನ್ನು ನಾವು ಕ್ಲೋಸ್ ಮಾಡಬೇಕು, ಇಲ್ಲ ಅಂತಂದರೆ ಸಿಡಿತಾ ಇರುತ್ತೆ, ಹೊರಗಡೆ ಎಲ್ಲ ಬಂದುಬಿಡುತ್ತೆ ಹಾಗೆ. ಸೊ ನೋಡಿ ಆ ಥರ ಕ್ಲೋಸ್ ಮಾಡ್ತಾ ಇರಬೇಕು. ಸೊ ನಮಗಂತೂ ಇವಾಗ ವೆಜಿಟೇಬಲ್ ಜ್ಯೂಸ್ ಅಂತೂ ರೆಡಿ ಆಯಿತು. ನಾವು ಹೇಗೆ ಹಾಕಿರ್ತೀವೋ ಅದೇ ಥರ ನಿಧಾನಕ್ಕೆ ರಿಮೂವ್ ಮಾಡಬೇಕು. ಸೊ ಇದನ್ನೆಲ್ಲ ರಿಮೂವ್ ಮಾಡಾದ್ಮೇಲೆ ನೋಡಿ ನಮಗೆ ಇದು ಕ್ಯಾರೆಟು ಬೀಟ್ರೂಟ್ ಅನ್ನೋದು ಎಷ್ಟು ಫುಲ್ಲು ಅದ್ರ ಒಳಗಡೆ ಇರೋ ರಸನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಅದರಲ್ಲಂತೂ ಏನೂ ಇರಲ್ಲ, ಒಳ್ಳೆ ಡ್ರೈ ಆಗೇ ಇರುತ್ತೆ. ಸೊ ಅದನ್ನು ನಾನೊಂದು ಸತಿ ತಿಂದು ನೋಡಿದೆ, ಬಟ್ ಫುಲ್ಲು ಸಪ್ಪೆ ಅಂತ ಅನ್ನಿಸ್ತು. ಅಂದರೆ ಅದ್ರ ಒಳಗಡೆ ಇರೋ ಜ್ಯೂಸ್ ಎಲ್ಲ ನೀಟಾಗಿ ಹಿಂಡಿ ಬಿಟ್ಟಿರುತ್ತಲ್ಲ, ಸೊ ಅದು ಜ್ಯೂಸ್ ಎಲ್ಲ ಬಂದಿರುತ್ತಲ್ಲ, ಇನ್ನು ಸಪ್ಪೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟೊಂದು ವೇಸ್ಟೇಜ್ ಅಂತೂ ಹೋಗಲ್ಲ, ಪರವಾಗಿಲ್ಲ, ವರ್ತ್ ಅಂತಾನೆ ಅನಿಸ್ತು ನನಗೂ ಕೂಡ. ಇದರಲ್ಲಿ ಇವಾಗ ಮೂಸಂಬಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೂಸಂಬಿ, ಆರೆಂಜ್ ಇದನ್ನೆಲ್ಲ ಜ್ಯೂಸ್ ಮಾಡಬೇಕಾದ್ರೆ ಆ ಬೀಜನೆಲ್ಲ ತೆಗೆದುಬಿಟ್ಟು ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ನಮಗೆ ಕಹಿ ಅಂತ ಅನಿಸುತ್ತೆ. ಸೊ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಾನು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಹುಳಿ ಇದೆ ಇದು, ಸೊ ಹಾಗಾಗಿ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ. ಇವಾಗ ಇದನ್ನು ಸೋಸ್ಬೇಕು, ಆ್ಯಕ್ಚುಲಿ ಇದನ್ನು ಫಿಲ್ಟರ್ ಮಾಡಿಬಿಟ್ಟೆ ಇನ್ನು ನಾವು ಕುಡಿಬೇಕು. ಒಂದು ಗ್ಲಾಸ್ ಫುಲ್ ಜ್ಯೂಸ್ ಬಂದಿದೆ. ಆ್ಯಂಡ್ ಪಿಪ್ಪೆಲ್ಲ ನಾನು ಸೈಡಿಗೆ ಹಾಕಿದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ತೊಗೊಂಡಿರೋದು ಒಂದು 3 ಮೂಸಂಬಿ ತೊಗೊಂಡಿದ್ದೀನಿ, ಅದಕ್ಕೆ ಇಷ್ಟೊಂದು ಜ್ಯೂಸ್ ಬಂದಿದೆ. ನೀವು ಬೇಕಿದ್ರೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಜ್ಯೂಸ್ ರೆಡಿ ಆಯಿತು, ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆಯಾ ನಿಂಗೆ ಗವ್ಯ? ಚೆನ್ನಾಗಿದೆಯಾ? ಓಕೆ, ನಂಗೆ ಸ್ವಲ್ಪ ಕೊಡ್ತೀರಾ? ಇದು ನೋಡಿ ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ 3 ಹಾಕಿ ಮಾಡಿರೋ ಜ್ಯೂಸು ಎಷ್ಟು ತಿಕ್ಕಾಗಿದೆ, ಚೆನ್ನಾಗಿ ಬಂದಿದೆ ಅಲ್ವಾ. ನಾನಿಲ್ಲಿ ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೀನಿ. ಆಪಲ್ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಪೀಲ್ ಆಫ್ ಮಾಡಿದ್ದೀನಿ, ಮಕ್ಕಳಿಗೆ ಕುಡಿಯೋಕೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಮತ್ತು ಇಲ್ಲಿ ಐಸ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಹಾಗೆ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು 1 ಗ್ಲಾಸಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫೈನಾಗೆ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಆಪಲ್ ಮಿಲ್ಕ್ ಶೇಕ್ ಅಂತೂ ರೆಡಿ ಆಗುತ್ತೆ. ರಿಯಲಿ ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು. ಬನಾನಾ ಮಿಲ್ಕ್ ಶೇಕ್ ಕೂಡ ಇದೇ ಥರ ಮಾಡ್ಕೋಬೋದು. ಈಗ ಹೊರಗಡೆ ಮಿಲ್ಕ್ ಶೇಕ್ಸ್ ಎಲ್ಲ ಕುಡಿಬೇಕು ಅಂದರೆ 80 ರೂಪೀಸ್, 100, 120, ಸೊ ಆ ಥರ ಎಲ್ಲ ಇರುತ್ತಲ್ಲ. ಮನೇಲಿ ಆರಾಮಾಗಿ ಮಾಡಿಕೊಂಡು ಎಲ್ಲರೂ ಕುಡಿಬೋದಲ್ಲ, ಇದೊಂಥರ ಅಡ್ವಾಂಟೇಜ್ ಅಂತ ಅನಿಸ್ತು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಈಗ ಫೈನಲಿ ಕ್ಲೀನಿಂಗ್ ಪ್ರೊಸೆಸ್ ನೋಡೋಣ. ಇದನ್ನೇ ಸೋಪ್ ಹಾಕ್ಬಿಟ್ಟು ಡೈಲಿ ಉಜ್ಜಿ ತೊಳೆಯೋ ಅವಶ್ಯಕತೆ ಏನಿಲ್ಲ. ಸೊ ನೀರಲ್ಲಿ ಹಿಂಗೆ ತೊಳೆದ್ರೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನಾನಂತೂ ಇಲ್ಲಿ ನೀರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬೀಟ್ರೂಟು, ಕ್ಯಾರೆಟು ಎಲ್ಲ ಹಾಕಿ ಜ್ಯೂಸ್ ಮಾಡಿರ್ತೀವಲ್ಲ, ಸೊ ಅದು ಕಲರ್ ಹಾಗೇ ಇರುತ್ತೆ. ಬೇಕಿದ್ರೆ ನಾವು 2 to 3 ಡೇಸ್ಗೆ ಒನ್ಸ್ ನಾವು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರು ಆಯಿತು. ಆ್ಯಂಡ್ ನಾನಂತೂ 2 to 3 ಡೇಸ್ಗೆ ಒನ್ಸ್ ಆ ಥರ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಇದೆಲ್ಲ ಮೇಲ್ಗಡೆ ಕ್ಯಾಪ್ ಕೂಡ ಎಲ್ಲ ಬರೀ ನೀರಲ್ಲೇ ಕ್ಲೀನ್ ಮಾಡ್ಕೊತೀನಿ. ಸೈಡಲ್ಲೆಲ್ಲ ಹಂಗೆ ಸಿಗಾಕೊಂಡಿರುತ್ತೆ. ಸೊ ಅದಕ್ಕೆ ಟೂತ್ ಬ್ರಷಲ್ಲಿ ಹಿಂಗೆ ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ಥರ ಕ್ಲೀನಿಂಗ್ ಪ್ರಾಸೆಸ್ ಅಂತೂ ಮಾಡ್ತೀನಿ. ಈಗ ಈ ವೇಸ್ಟೇಜ್ ಡಬ್ಬ ಕೂಡ ಅಷ್ಟೇ, ಅದನ್ನೆಲ್ಲ ನೀಟಾಗಿ ತೆಗೆದಾಕ್ಬಿಟ್ಟು ಬರೀ ನೀರಲ್ಲೇ ಕ್ಲೀನ್ ಮಾಡಿದ್ರು ಆಯಿತು, ಇಲ್ಲ ಅಂತಂದರೆ ಸ್ಕ್ರಬ್ಬರ್ ಹಾಕಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರು ಕೂಡ ಆಯಿತು, ನಿಮ್ಮಿಷ್ಟ. ಆಮೇಲೆ ಇನ್ನು ಲಾಸ್ಟಲ್ಲಿ ನಮಗೆ ಬ್ಲೇಡ್ ಇರುತ್ತಲ್ಲ, ಅದನ್ನು ಮಾತ್ರ ನಾವು ಹುಷಾರಾಗೆ ಕ್ಲೀನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಸೊ ಅದು ನಾವು ಕೈಯಲ್ಲಿ ಇಟ್ಕೊಂಡು ಕ್ಲೀನ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕೈ ಕೂಡ ಸ್ಕ್ರ್ಯಾಚಸ್ ಆಗೋ ಚಾನ್ಸ್ ಇರುತ್ತೆ. ಸೊ ನಾವಂತೂ ಹುಷಾರಾಗೆ ಕೈ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಬೇಕು. ನಾನಂತೂ ಈ ಲಾಸ್ಟಲ್ಲಿ ಎಡ್ಜಲ್ಲಿ ಕೈ ಇಟ್ಕೊಂಡು ಆಮೇಲೆ ಟೂತ್ ಬ್ರಷಲ್ಲಿ ಈ ಥರ ನಿಧಾನಕ್ಕೆ ಉಜ್ಜಬೇಕು. ಸೊ ಇದಕ್ಕೆಲ್ಲ ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ಬರ್ ಹಾಕಿ ಉಜ್ಜೋದೆಲ್ಲ ಮಾಡಬೇಡಿ. ನಮಗೆ ಟೀ ಕಾಫಿ ಸೋಸೋದೆಲ್ಲ
ಎಲ್ಲ ಫಿಲ್ಟರ್ ಮಾಡೋದು ಹೇಗಿರುತ್ತೋ ಸೊ ಸೇಮ್ ಇದು ಕೂಡ ಅಷ್ಟೇ. ಬಟ್ ಇದು ಸ್ವಲ್ಪ ಬ್ಲೇಡ್ ಅಲ್ವಾ, ತುಂಬ ಶಾರ್ಪ್ ಇರುತ್ತೆ. ಸೊ ನಮಗೆ ಕೈಗೆಲ್ಲ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಸೊ ಹಾಗೆ ಈ ಥರ ನಿಧಾನಕ್ಕೆ ಟೂತ್ ಬ್ರಷಲ್ಲಿ ಉಜ್ಜಿಬಿಟ್ಟು ಆಮೇಲೆ ಈ ಥರ ನೀರು ಬಿಟ್ಟರೆ ನೀಟಾಗಿ ಅದೆಲ್ಲ ಹೋಗ್ಬಿಡುತ್ತೆ. ಅಷ್ಟು 100% ಹೋಗಿಲ್ಲ ಅಂದರೂ 90% ಅಂತೂ ಹೋಗುತ್ತೆ. ಇನ್ನು ಇಷ್ಟೇ ಕ್ಲೀನಿಂಗ್ ಪ್ರಾಸೆಸ್ ಕೂಡ. ಸೊ ನಾನಂತೂ ಪರ್ಸ್ನಲಿ ಹೇಳ್ತಾ ಇದ್ದೀನಿ, ನಾವು ತೊಗೊಂಡಿದ್ದೀವಿ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ನೀವು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.